ವೀಕ್ಷಕರೇ, ನಮ್ಮ ಚಳ್ಳಕೆರೆ ಟಿವಿಗೆ ಸ್ವಾಗತ. ಇಂದಿನ ಪ್ರಮುಖ ಸುದ್ದಿ. ನಾಯಕನಹಟ್ಟಿ ಮತ್ತು ತಳಕು ಹೋಬಳಿಯ ದೇವರ ಎತ್ತುಗಳ ಸಂರಕ್ಷಣೆಗಾಗಿ ಸಂಬಂಧಿತರು ನೋಂದಾಯಿತ ಸಮಿತಿ ಮಾಡಿಸುವಂತೆ ಪಶುಪಾಲನೆ ಇಲಾಖೆ ಸಹಾಯಕ ನಿರ್ದೇಶಕ ಡಾ ಟಿ ಶ್ರೀನಿವಾಸ್ ಬಾಬು ಸಲಹೆ ನೀಡಿದ್ದಾರೆ. ಗುರುವಾರ ಸಮೀಪದ ಮನಮಯ್ಯನಹಟ್ಟಿ ಗ್ರಾಮದ ಶ್ರೀ ಏಕಾಂತೇಶ್ವರ ದೇವಸ್ಥಾನದ ಸಮುದಾಯ ಭವನದಲ್ಲಿ ಪಶುಪಾಲನೆ ಇಲಾಖೆ ವತಿಯಿಂದ ದೇವರ ಎತ್ತುಗಳ ಬೆಳವಣಿಗೆಗೆ ಸಹಕಾರ ನೀಡಲು ಸರ್ಕಾರ ಸಂಪೂರ್ಣ ಸಿದ್ಧವಿದೆ. ಇದನ್ನ ಗ್ರಾಮಸ್ಥರು ಸದುಪಯೋಗ ಪಡೆದುಕೊಳ್ಳಬೇಕು. ಸಮಿತಿಯನ್ನ ನೋಂದಾಯಿಸುವಾಗ ನಿಮ್ಮಲ್ಲಿ ಗೊಂದಲ ಮಾಡಿಕೊಳ್ಳಬೇಡಿ. ಎಲ್ಲರೂ ಒಂದಾಗಿ ಸಮಿತಿಯನ್ನ ನೋಂದಾಯಿಸಿಕೊಂಡು ಸರ್ಕಾರದಿಂದ ನೀಡುವ ಸಹಾಯಧನದಲ್ಲಿ ಪಶುಗಳ ಸಂರಕ್ಷಣೆ ಮಾಡಿ ಸರ್ಕಾರ ನೀಡುವ ಸಹಾಯಧನವನ್ನ ಅನ್ಯ ಕಾರ್ಯಗಳಿಗೆ ದುರುಪಯೋಗ ಪಡಿಸಿಕೊಳ್ಳಬೇಡಿ. ಸರ್ಕಾರ ಗ್ರಾಮ ಪಂಚಾಯಿತಿ ಮಟ್ಟದಲ್ಲಿ ಪಶು ಸಖಿಯರನ್ನ ನೇಮಿಸಿದ್ದು ಪಶುಗಳಿಗೆ ಸಂಬಂಧಿಸಿದಂತೆ ವಿಷಯಗಳನ್ನ ಹಂಚಿಕೊಳ್ಳಿ. ಇವರಿಂದ ನಮ್ಮ ಇಲಾಖೆಯ ಗಮನಕ್ಕೆ ಬರುವ ಎಲ್ಲ ಸಮಸ್ಯೆಗಳಿಗೂ ಪರಿಹಾರವನ್ನ ನೀಡಲಾಗುವುದು. ಪಶುಪಾಲನೆ ಇಲಾಖೆ ವತಿಯಿಂದ ಪಿಂಜಾರ ಪೋಲ್ ಗೋಶಾಲೆಗಳಿಗೆ ಸಹಾಯ ಅನುದಾನ ಯೋಜನೆ ಕುರಿತು ನಾಯಕನಹಟ್ಟಿ ಮತ್ತು ತಳಕು ಹೋಬಳಿಯ ದೇವರ ಎತ್ತುಗಳ ಕಿಲಾರಿ ಮತ್ತು ಗ್ರಾಮಗಳ ಯಜಮಾನರ ಸಭೆಯಲ್ಲಿ ಪಶುಪಾಲನೆ ಇಲಾಖೆ ಸಹಾಯಕ ನಿರ್ದೇಶಕ ಟಿ ಶ್ರೀನಿವಾಸ್ ಬಾಬು ಅವರು ಮಾಹಿತಿ ನೀಡಿದ್ದಾರೆ. ಇದೇ ವೇಳೆ ನಲಗೇತನಹಟ್ಟಿ ಗ್ರಾಮದ ಮುಖಂಡ ನಲ್ಲನ ದೊಡ್ಡಬೋರಯ್ಯ, ಮುತ್ತಯ್ಯ, ಕಿಲಾರಿ ಬೋರಯ್ಯ, ವರುಕು ಕಾಟಯ್ಯ, ಶಂಕರಮೂರ್ತಿ, ಮಲ್ಲೂರಳ್ಳಿ ಬೋರಯ್ಯ, ಓಬಯ್ಯ, ಬೊಮ್ಮಯ್ಯ, ನೇರಲಗುಂಟೆ ರಾಜಣ್ಣ, ಬೈಯಣ್ಣ, ಅಬ್ಬೇನಹಳ್ಳಿ ಗಾದ್ರಿಪಾಲನಾಯಕ, ಪಾಲಯ್ಯ, ಮಹೇಶ್, ರಾಮಸಾಗರ, ಜೋಗಿಹಟ್ಟಿ ತಿಪ್ಪೇಸ್ವಾಮಿ, ವೆಂಕಟೇಶ್ ದಳಪತಿ, ಯರಮಂಚೇನಹಟ್ಟಿ ನಾಗೇಂದ್ರಪ್ಪ, ಪಶುಪಾಲನೆ ಇಲಾಖೆ ಸಿಬ್ಬಂದಿಗಳಾದ ಡಾ ಸುಮಂತ ನಾಯಕ್, ನಂದನ್, ನವೀನ್, ಪಾಲಾಕ್ಷ ಹಾಗೂ ಪಶು ಸಖಿಯರಾದ ಕಮಲಮ್ಮ, ರತ್ನಮ್ಮ, ಲಕ್ಷ್ಮಿ, ಸಹನಾ, ಲಕ್ಷ್ಮಮ್ಮ, ಲಕ್ಷ್ಮಿ, ಪವಿತ್ರ ಉಪಸ್ಥಿತರಿದ್ದರು. ಮಾಡಿಕೊಂಡ್ರೆ ಮಾತ್ರ ಅನುದಾನ ಪಡೆಯೋಕ್ಕೆ ಅವಕಾಶ ಇರುತ್ತೆ. ಆ ಟ್ರಸ್ಟ್ ಮಾಡ್ಕೊಳ್ಳಿಕ್ಕೆ ಅವರಿಗೆಲ್ಲ ಗೊಂದಲಗಳಿದ್ವು, ಯಾವ ಥರ ಮಾಡ್ಕೋಬೇಕು ಏನನ್ನೋದ್ರ ಬಗ್ಗೆ ಮಾಹಿತಿ ಇರಲಿಲ್ಲ. ಆ ಉದ್ದೇಶಕ್ಕೆ ಈ ದಿನ ಎಲ್ಲ ಪಂಗಡದವ್ರನ್ನ ಕರೆದಾಗ ಅವರು ತುಂಬ ಸಹಕಾರ ಕೊಟ್ಟು ಎಲ್ಲ ಪಂಗಡದಿಂದನೂ ಬಂದಿದ್ದಾರೆ. ಮತ್ತು 16 ಪಂಗಡದವರು ಒದ್ದಾಗಿ ಹೇಳ್ತಾ ಇದ್ದಾರೆ, ನಾವು ಇನ್ನೊಂದು ವಾರದೊಳಗೆ ನಾವು ನಮ್ಮ ಸಂಘದ ಅಧ್ಯಕ್ಷರನ್ನ ಪದಾಧಿಕಾರಿಗಳನ್ನ ಆಯ್ಕೆ ಮಾಡ್ಕೊಬಂದು ಸಂಘದ ರಿಜಿಸ್ಟ್ರೇಷನ್ ಮಾಡಿಸ್ಕೊಡ್ಲಿಕ್ಕೆ ನಾವು ಪಣ ಕೊಡ್ತೀವಿ ಅಂತೇಳಿ ಅವ್ರು ಇವತ್ತು ಭರವಸೆ ಕೊಟ್ಟಿದ್ದಾರೆ. ಅವ್ರ ಉದ್ದೇಶ ಏನು ಅಂತ ಅವ್ರಿಗೆ ತಿಳಿದಾಗಿದೆ. ಈಗ ಸರ್ಕಾರದಿಂದ ಕೊಡ್ತಕ್ಕಂಥ ಅನುದಾನ ಬಳಸ್ಕೋಬೇಕನ್ನೋದು ಗೊತ್ತಾಗಿದೆ. ಆ ಉದ್ದೇಶಕ್ಕೆ ನಾವು ಈಗ ಮಾತಾಡಿದಾಗ ಈಗ 16 ಪಂಗಡಗಳಲ್ಲಿ ಒಂದು ಪಂಗಡದಲ್ಲಿ 30, ಇನ್ನೊಂದು ಪಂಗಡದಲ್ಲಿ 20 ಇತ್ತು. ಅವರು ಇಬ್ಬರಲ್ಲಿ ಹೊಂದಾಣಿಕೆ ಮಾಡಿದಾಗ ಇಬ್ಬರು ಸೇರಿದರೆ ಮಾತ್ರ ಒಂದು ಸಂಘ ರಿಜಿಸ್ಟ್ರೇಷನ್ ಆಗುತ್ತೆ ಅಂತಂದಾಗ ಅವರು ಸಹ ಒಪ್ಪಿಗೆ ಕೊಟ್ಟು 14 ಪಂಗಡಗಳು ಇವತ್ತು ಗುರುತಿಪಟ್ಟಿದ್ದಾವೆ. ಆ 14 ಟ್ರಸ್ಟ್ ಮಾಡಲಿಕ್ಕೆ ಅವರೆಲ್ಲ ಒಪ್ಪಿಗೆ ಆಗಿದೆ. ಅವರ ಮಟ್ಟದಲ್ಲಿ ಅವರು ದೇವರೆತ್ತುಗಳ ಗುಂಪಿನಲ್ಲಿ ಯಜಮಾನರು ಮತ್ತು ಉಳಿದವರು ಕಿಲಾರಿಗಳು ಎಲ್ಲರೂ ಸೇರಿ ಮಾತಾಡಿ ನಾವು ಒಂದು ಸಭೆ ಮಾಡಿಕೊಂಡು ನಾವು ನಿರ್ಧಾರ ಮಾಡಿ ನಿಮಗೆ ಮುಂದಿನ ವಾರದೊಳಗೆ ನಾವು ಲೀಸ್ಟ್ ಕೊಡ್ತೀವಿ ಅಂತ ನಮಗೆ ಭರವಸೆ ಕೊಟ್ಟಿದ್ದಾರೆ. ಅದಕ್ಕೆ ಮುಖ್ಯವಾಗಿ ಎಲ್ಲ 2 ಹೋಬಳಿಯ ಬಂದಿದ್ದರು, ಅವ್ರಿಗೆಲ್ಲರಿಗೂ ಧನ್ಯವಾದಗಳು. ವಿಷಯಕ್ಕೆ ಬಂದಿದ್ದು ಎಲ್ಲರಿಗೂ ನಮಸ್ಕಾರ. ನಮ್ಮ ಒಂದು ಪಶು ವೈದ್ಯಕೀಯ ಇಲಾಖೆಯಿಂದ ನಮ್ಮ ಡಾಕ್ಟರ್ ಶ್ರೀನಿವಾಸ್ ಬಾಬು ಸರ್ ಅವರು ಇವತ್ತಿನ ದಿವಸ ಬಂದು ನಮ್ಮ ಒಂದು